ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಈ ಗ್ರಾಮದಲ್ಲಿದೆ ಅತ್ಯಂತ ವಿಶಿಷ್ಟ ದೇವಾಲಯ. ಬಹುತೇಕ ಜನರು ಈ ದೇವಾಲಯ ಬಗ್ಗೆ ಮಾಹಿತಿ ಇಲ್ಲದೆ ಇರಬಹುದು. ಕಾರಣ ಇದು ಅತ್ಯಂತ ಅಪರೂಪದ ದೇವಾಲಯವಾಗಿದೆ. ಯಾವ ದೇವಾಲಯ, ಯಾವುದೋ ಹಳ್ಳಿ? ಸೊ ಬನ್ನಿ ಇಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ವಿಷ್ಣುವನ್ನ ಅನೇಕ ರೂಪಗಳಲ್ಲಿ ನಾವು ಪೂಜೆ ಮಾಡುತ್ತೇವೆ. ರಂಗನಾಥ, ನಾರಾಯಣ, ಬಾಲಾಜಿ, ವೆಂಕಟೇಶ್ವರ ಹೀಗೆ. ವಿಷ್ಣುವಿನ ಮತ್ತೊಂದು ಅವತಾರ ರಂಗನಾಥ ಸ್ವಾಮಿಯ ಅವತಾರವಾಗಿದ್ದು, ನಮ್ಮ ಕರ್ನಾಟಕದಲ್ಲಿ ಅನೇಕ ದೇವಾಲಯಗಳು ರಂಗನಾಥ ಸ್ವಾಮಿಗೆ ಮುಡುಪಾಗಿದೆ. ಅಂತಹ ದೇವಾಲಯಗಳ ಗುಂಪಿಗೆ ಈ ದೇವಾಲಯ ಕೂಡ ಸೇರಿಕೊಳ್ಳುತ್ತದೆ. ಈ ದೇವಾಲಯದ ಹೆಸರೇ ಅತ್ಯಂತ ವಿಶಿಷ್ಟವಾಗಿದೆ. ಅದುವೇ ಗದ್ದೆ ರಂಗನಾಥ ಸ್ವಾಮಿ ದೇವಾಲಯ. ಈ ದೇವಾಲಯವು ತನ್ನ ಹೆಸರಿನಿಂದಲೇ ಬಹಳ ಪ್ರಖ್ಯಾತಿಯನ್ನ ಒಳಗೊಂಡಿರುವಂಥದ್ದು. ಕಾರಣ ಇದು 15ನೇ ಶತಮಾನಕ್ಕೆ ಸೇರಿದ ಅತ್ಯಂತ ಪುರಾತನ ದೇವಾಲಯವಾಗಿದೆ. ಅಷ್ಟಕ್ಕೂ ಈ ದೇವಾಲಯಕ್ಕೆ ಗದ್ದೆ ರಂಗನಾಥ ಸ್ವಾಮಿ ಎಂಬ ಹೆಸರು ಬರಲು ಕಾರಣ ಈ ದೇವಾಲಯದ ಸುತ್ತಮುತ್ತ ಇದ್ದಂತಹ ಗದ್ದೆಗಳ ಸಮೂಹದಿಂದ. ಆದರೆ ನಗರೀಕರಣಗೊಂಡಂತೆ ಈ ದೇವಾಲಯದ ಮೂಲ ಸ್ವರೂಪ ಬದಲಾಗುತ್ತಾ ಹೋಯಿತು. ಕಾಲಕ್ರಮೇಣ ಅತ್ಯಂತ ಶಿಥಿಲಾವಸ್ಥೆಗೂ ಕೂಡ ಈ ದೇವಾಲಯ ಸಿಲುಕಿತು. ಇದರ ಮುನ್ನೆಲೆಗೆ ಬಂದದ್ದು ಬೆಂಗಳೂರು ಮೈಸೂರು ನಡುವೆ ಎಕ್ಸ್ಪ್ರೆಸ್ ವೇ ಕಾಮಗಾರಿ ಪ್ರಾರಂಭವಾದಾಗ ಮೂಲ ಸ್ಥಳದಿಂದ 200 ಮೀಟರ್ ಸ್ಥಳಕ್ಕೆ ಇದನ್ನ ಸ್ಥಳಾಂತರ ಮಾಡಿ ಅತ್ಯಂತ ಜಾಗ್ರತೆಯಿಂದ ಪುನರ್ ನಿರ್ಮಾಣವನ್ನ ಮಾಡಲಾಗಿದೆ. ದೇವಾಲಯದ ಇತಿಹಾಸ ಮತ್ತು ವಾಸ್ತುಶಿಲ್ಪವನ್ನು ಗಮನಿಸುವುದಾದರೆ ಈ ದೇವಾಲಯವು 15ನೇ ಶತಮಾನದಲ್ಲಿ, ಅಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿತವಾಗಿರುವ ದೇವಾಲಯವಾಗಿದ್ದು, ಮತ್ತೊಂದು ಆಕರ್ಷಣೆ 12 ದೊಡ್ಡ ಕಲ್ಲಿನ ಕಂಬಗಳನ್ನು ಒಳಗೊಂಡಿರುವಂಥದ್ದು. ಶಿಥಿಲಾವಸ್ಥೆಯಿಂದ ಪುನರ್ ನಿರ್ಮಿಸುವಾಗ ಇಲ್ಲಿನ ಮೂಲ ಕಲ್ಲಿನ ಕಂಬಗಳನ್ನೇ ಬಳಸಿಕೊಂಡು ನಿರ್ಮಿಸಲಾಗಿದ್ದು, ಕೆಲವೇ ಕಂಬಗಳನ್ನು ಮಾತ್ರ ಬದಲಾವಣೆಯನ್ನ ಮಾಡಲಾಗಿದೆ. ಈಗ ಅತ್ಯಂತ ಸುಭದ್ರ ಸ್ಥಿತಿಯಲ್ಲಿ ಈ ದೇವಾಲಯವನ್ನ ಮೂಲ ಸ್ವರೂಪಕ್ಕೆ ತರಲಾಗಿದ್ದು, ಶ್ರೀರಂಗಪಟ್ಟಣ ತಾಲೂಕಿನ ಮತ್ತೊಂದು ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಈ ದೇವಾಲಯ ಇರುವುದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬ್ರಹ್ಮಪುರ ಗ್ರಾಮದಲ್ಲಿ.